ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಪ್ರಪಂಚದಲ್ಲಿರೋ ಪ್ರಖ್ಯಾತ ಗಾದೆ ಮಾತುಗಳ ಪೈಕಿ ಈ ಹಲ್ಲಿದ್ರೆ ಕಡ್ಲೆ ಇಲ್ಲ, ಕಡ್ಲೆ ಇದ್ರೆ ಹಲ್ಲಿಲ್ಲ ಅನ್ನೋ ಗಾದೆ ಕೂಡ ಒಂದು. ಜೀವನವನ್ನ ಚೆನ್ನಾಗಿಟ್ಕೊಳ್ಬೇಕು, ತೀರಾ ಶ್ರೀಮಂತ ಆಗದೆ ಇದ್ರೂ ಪರವಾಗಿಲ್ಲ, ಮಧ್ಯಮ ವರ್ಗದಲ್ಲಾದ್ರೂ ಬದುಕೋ ರೀತಿ ಆಗ್ಬೇಕು ಅಂತ ಯೋಚಿಸೋ ಕೋಟ್ಯಂತರ ಜನರು ನಮ್ಮ ದೇಶದಲ್ಲಿದ್ದಾರೆ. ಅದರಲ್ಲಿ ಅರ್ಧಕ್ಕರ್ಧ ಜನರಿಗೆ ಅಂತ ಜೀವನ ಇನ್ನು ಕನಸಾಗಿ ಉಳಿದಿದ್ದು ಕಣ್ಣೀರಲ್ಲಿ ಜೀವನ ನಡೆಸ್ತಾ ಆಶಾಭಾವದಲ್ಲಿ ಬದುಕ್ತಾ ಇದ್ದಾರೆ. ಆದ್ರೆ ಇಲ್ಲೊಬ್ಬ ವ್ಯಕ್ತಿಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ದ. ಈ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಅಂತಾರಲ್ಲ, ಹಾಗಿತ್ತು ಆತನ ಲೈಫ್ ಸ್ಟೈಲ್. ಆದ್ರೆ ಏನಿದ್ದು ಏನ್ ಬಂತು, ತಾನು ಬದುಕಲಿಲ್ಲ, ಅಪ್ಪನನ್ನು ಉಳಿಸ್ಲಿಲ್ಲ ಅನ್ನೋ ಮಾತನ್ನ ಜನರ ಬಾಯಲ್ಲಿ ಬಿಟ್ಟು ಪ್ರಪಂಚಕ್ಕೆ ಗುಡ್ ಬೈ ಹೇಳಿದ್ದಾನೆ. ಹೇಗೆ ಬದುಕಬಾರದು ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿರೋ ಉತ್ತರ ಪ್ರದೇಶದ ಉದ್ಯಮಿ ಫ್ಯಾಮಿಲಿ ಬಗ್ಗೆ ಈಗ ಹೇಳ್ತಾ ಹೋಗ್ತೀನಿ. ಈ ಗ್ಯಾಪ್ ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇರೋ ಈ ವ್ಯಕ್ತಿ ಹೆಸರು ನರೇಶ್ ಅಗರ್ವಾಲ್ ಅಂತ. ಈ ಎಪಿಸೋಡ್ ನ ಕೇಂದ್ರ ಬಿಂದು ಇವನೇ. ಈತ ಏನು ಸಾಮಾನ್ಯ ಕುಳ ಅಲ್ಲ. ಇವರಪ್ಪ ಉತ್ತರ ಭಾರತದಲ್ಲಿ ಪ್ರಖ್ಯಾತ ಬೀಡಿ ಕಂಪನಿ ದಿನೇಶ್ 555 ಬ್ರ್ಯಾಂಡ್ ನ ಮಾಲೀಕ ಸುರೇಶ್ ಚಂದ್ ಅಗರ್ವಾಲ್. 40 ವರ್ಷದ ಬೀಡಿ ಸಾಮ್ರಾಜ್ಯದ ಸಾಮ್ರಾಟನ ಪುತ್ರ ಅಂದಮೇಲೆ ಇನ್ನೇನು ಬೇಕಪ್ಪ ಬದುಕೋದಕ್ಕೆ ಅಂತ ಅನ್ನಿಸದೇ ಇರೋದಿಲ್ಲ. ಆದ್ರೆ ಅಪ್ಪನ ಸಾಮ್ರಾಜ್ಯಕ್ಕೆ ವಾರಸುದಾರನಾಗಿ ಕಿಂಗ್ ರೀತಿ ಇರಬೇಕಾದವನು ಅಪ್ಪನನ್ನು ಕೊಂದು ತಾನು ಮೃತಪಟ್ಟಿದ್ದಾನೆ. ಉತ್ತರ ಪ್ರದೇಶದ ಮಥುರಾದಲ್ಲಿ ನಡೆದ ಈ ಘಟನೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸುತ್ತೆ. ಎಲ್ಲಾ ಕ್ಷಣ ಮಾತ್ರದಲ್ಲಿ ಆಗಿ ಹೋಗುತ್ತೆ. ಆದ್ರೆ ಈ ಹೊತ್ತಲ್ಲಿ ಬರೋ ಡೌಟ್ ಏನು ಅಂದ್ರೆ, ಅಪ್ಪನನ್ನ ಮಗ ಕೊಂದಿದ್ದು ಯಾಕೆ ಅನ್ನೋದು. ಅದಕ್ಕೆ ಉತ್ತರ ಏನು ಅನ್ನೋದನ್ನ ಕೇಳಿದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಈ ಭಯಾನಕ ಘಟನೆಗೆ ಕಾರಣ ಎಣ್ಣೆ ಏಟು. ಬೇಡಿ ಕಂಪನಿ ಮಾಲೀಕ ಸುರೇಶ್ ಚಂದ್ ಅಗರ್ವಾಲ್ ಪುತ್ರ 46 ವರ್ಷದ ಸುರೇಶ್ ಅಗರ್ವಾಲ್ಗೆ ಒಂದು ವೀಕ್ನೆಸ್ ಇರುತ್ತೆ. ಅದು ವಿಪರೀತ ಕುಡಿತದ ಚಟ. ಮಗನ ಈ ಅವಸ್ಥೆಯಿಂದ ತಂದೆ ಸುರೇಶ್ಗೆ ಅಸಮಾಧಾನ ಇರುತ್ತೆ. ಆಗಾಗ ಮಗನಿಗೆ ಬುದ್ಧಿ ಹೇಳೋ ಕೆಲಸ ಕೂಡ ಆಗ್ತಾ ಇರುತ್ತೆ. ಹೀಗೆ ಕಳೆದ ಶುಕ್ರವಾರದಂದು ರಾತ್ರಿ ಎಂದಿನಂತೆ ಪುತ್ರ ಮದ್ಯಪಾನಕ್ಕೆ ಮುಂದಾಗಿರ್ತಾರೆ. ಇದನ್ನ ನೋಡಿ ಸಿಟ್ಟಿಗೇಳೋ ಸುರೇಶ್ ಮದ್ಯಪಾನ ಮಾಡದಂತೆ ಪುತ್ರನನ್ನ ತಡೆಯೋ ಕೆಲಸ ಮಾಡ್ತಾರೆ. ಈ ವಿಚಾರ ಸಣ್ಣ ಮಟ್ಟದ ಜಗಳಕ್ಕೆ ತಿರುಗುತ್ತೆ. ನೋಡ್ತಾ ಇದ್ದ ಹಾಗೆ ದೊಡ್ಡ ಗಲಾಟೆಯೇ ನಡೆದು ಹೋಗುತ್ತೆ. ಕುಡಿಯೋದಕ್ಕೆ ಬಿಡದೆ ಅಡ್ಡಗಾಲು ಹಾಕ್ತಾ ಇರೋ ಅಪ್ಪನನ್ನ ತಡೆಯೋದಕ್ಕಾಗದೆ ರೊಚ್ಚಿಗೇಳೋ ನರೇಶ್ ಸರ್ವೀಸ್ ರಿವಾಲ್ವರ್ ತಗೊಂಡು ಗುಂಡು ಹಾರಿಸಿದ್ದಾರೆ. ಗುಂಡು ತಗುಲಿ ಗಾಯದಿಂದ ಬಿದ್ದ ಅಪ್ಪನನ್ನ ನೋಡ್ತಾ ಇದ್ದ ಹಾಗೆ ನರೇಶ್ಗೆ ತಾನು ಎಂತ ಕೆಲಸ ಮಾಡ್ಬಿಟ್ಟೆ ಅನ್ನೋದು ಅರಿವಿಗೆ ಬಂದಿದೆ. ತಕ್ಷಣವೇ ತಮ್ಮ ಮೇಲೆ ತಾವೇ ಗುಂಡು ಹಾರಿಸಿಕೊಳ್ತಾರೆ. ಈ ಘೋರ ದುರಂತ ನಡೀತಾ ಇದ್ದ ಹಾಗೆ ಇಬ್ಬರನ್ನು ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ. ಆದ್ರೆ ದಾರಿಯಲ್ಲಿ ಬರುವಾಗ್ಲೇ ಇಬ್ಬರು ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಅನೌನ್ಸ್ ಮಾಡ್ತಾರೆ. ನಂತರ ಪೋಸ್ಟ್ ಮಾರ್ಟಮ್ ಸೇರಿ ಉಳಿದ ಪ್ರಕ್ರಿಯೆಗಳು ನಡೆಯುತ್ತವೆ. ಆದ್ರೆ ಒಂದು ಕ್ಷಣ ಮೈ ಮರೆತಿದ್ದಕ್ಕೆ 2 ಜೀವ ಬಾರದ ಲೋಕಕ್ಕೆ ಹೋಗಿರುತ್ತವೆ. ಹಾಗಿದ್ರೆ ಈ ಕತೆ ಎಲ್ಲಿಗೆ ಮುಗಿತಾ? ಇಲ್ಲ, ಒಂದು ಸಲ ಯೋಚನೆ ಮಾಡಿ. ಸಾವಿರಾರು ಕೋಟಿ ಆಸ್ತಿ ಒಡೆಯನ ಮನೆಯಲ್ಲಿ ಎಣ್ಣೆ ವಿಚಾರಕ್ಕೆ 2 ಜೀವ ಹೋಗುತ್ತೆ ಅಂದ್ರೆ ಅದನ್ನ ತಕ್ಷಣಕ್ಕೆ ನಂಬೋದಕ್ಕೆ ಸಾಧ್ಯನಾ? ಗಲಾಟೆ ನಡೆದಿದ್ದು ಮದ್ಯದ ವಿಚಾರಕ್ಕೆ ಇರಬಹುದು, ಆದ್ರೆ ಇದರ ಹಿಂದೆ ಬೇರೆಯದ್ದೇ ವಿಷಯ ಇದೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಅದು ಆಸ್ತಿ ವಿಚಾರ. ಹೌದು, ಉದ್ಯಮಿ ಸುರೇಶ್ ಚಂದ್ ಅಗರ್ವಾಲ್ಗೆ 3 ಮಕ್ಕಳಿದ್ದು ಆ ಪೈಕಿ ನರೇಶ್ ಕೂಡ ಒಬ್ರು. ಆಸ್ತಿ ವಿಚಾರದಲ್ಲಿ ಬಹಳ ಕಾಲದಿಂದ ಸಮಸ್ಯೆ ಇತ್ತು ಅನ್ನೋದು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿದ್ದು, ಈ ಸಂಬಂಧ ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದಾರಂತೆ. ಆಗ್ಲಿಂದ ಸಾವಿರಾರು ಕೋಟಿ ಒಡೆಯ ಅನ್ನೋದನ್ನ ಹೇಳ್ತಾ ಇದ್ದೆ. ಸುರೇಶ್ ಚಂದ್ ಈ ಸಾಮ್ರಾಜ್ಯವನ್ನ ಕಟ್ಟಿದ್ದು ಹೇಗೆ ಅನ್ನೋದರ ಇತಿಹಾಸ ಕೂಡ ರೋಚಕವಾಗಿದೆ. ಚಿಕ್ಕಂದಿನಿಂದಲೂ ಚುರುಕು ಸ್ವಭಾವದ ವ್ಯಕ್ತಿಯಾಗಿದ್ದ ಸುರೇಶ್ ಅವರು ಬೀಡಿ ಕಂಪನಿ ಆರಂಭಿಸುವುದಕ್ಕೂ ಮುನ್ನ ಒಂದು ಹಿಟ್ಟಿನ ಗಿರಣಿಯಲ್ಲಿ ಇರ್ತಾರೆ. ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡು 100 ಜನರಿಗೆ ಕೆಲಸವನ್ನ ಕೊಟ್ಟು ದೊಡ್ಡ ಮಟ್ಟದಲ್ಲೇ ಗಿರಣಿಯನ್ನ ಮುಂದುವರಿಸ್ತಾ ಇರ್ತಾರೆ. ಇದಾದ ಬಳಿಕ ಬೀಡಿ ಉದ್ಯಮವನ್ನ ನಡೆಸೋ ಬಗ್ಗೆ ಮನಸ್ಸು ಮಾಡ್ತಾರೆ. 1977ರಲ್ಲಿ ದಿನೇಶ್ 555 ಅನ್ನೋ ಬ್ರ್ಯಾಂಡ್ ಹೆಸರಲ್ಲಿ ಬೀಡಿ ಉದ್ಯಮವನ್ನ ಆರಂಭಿಸ್ತಾರೆ. ಆರಂಭದ ದಿನಗಳಲ್ಲಿ ಬೀಡಿ ಎಲೆಗಳನ್ನ ಸಂಗ್ರಹಿಸೋದಕ್ಕೆ ಖುದ್ದು ಅವರೇ ಹೋಗ್ತಾ ಇರ್ತಾರೆ. ಶಿವಪುರಿಯ ಕಾಡು ಮೇಡುಗಳಲ್ಲೆಲ್ಲ ಅಲೆದಾಡಿ ಬೀಡಿ ಎಲೆ ಸಂಗ್ರಹ ಮಾಡ್ತಾ ಇರ್ತಾರೆ. ಆದ್ರೆ ದಿನ ಕಳೆದಂತೆ ಬೀಡಿ ಉದ್ಯಮ ಅವರ ಕೈ ಹಿಡಿಯುತ್ತೆ. ಉತ್ತರ ಪ್ರದೇಶದಿಂದ ಆರಂಭವಾದ ಈ ಉದ್ದಿಮೆಯನ್ನ ಅವರು ಬಿಹಾರ, ಮಧ್ಯಪ್ರದೇಶ, ಜಾರ್ಖಂಡ್ ರಾಜ್ಯಗಳಿಗೆ ವಿಸ್ತರಿಸ್ತಾರೆ. ಸಾವಿರಾರು ಕೋಟಿಯ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿರ್ತಾರೆ. ದುರಂತ ಏನಂದ್ರೆ, ಕಳೆದ ಕೆಲ ವರ್ಷಗಳಿಂದ ಸುರೇಶ್ ಚಂದ್ ಕ್ಯಾನ್ಸರ್ಗೂ ತುತ್ತಾಗಿ ಚಿಕಿತ್ಸೆ ಪಡಿತಾ ಇದ್ರು. ಅಂತ ಕ್ಯಾನ್ಸರ್ ಅನ್ನು ಕೂಡ ಫೇಸ್ ಮಾಡಿ ಸಂಪೂರ್ಣ ಗುಣಮುಖರಾಗಿದ್ರು. ಆದ್ರೆ ಕಾಯಿಲೆ ದಾಟಿ ಬಂದ ಉದ್ಯಮಿಗೆ ಮಗನೇ ಮೃತ್ಯು ಆಗ್ಬಿಟ್ಟ ಅನ್ನೋದು ಶೋಚನೀಯ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ಹೇಳಿ. ಇಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗೆ ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.